ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ವಾರ್ಷಿಕ ಸಾಮಾನ್ಯ ಸಭೆಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಆಯೋಜಿಸುವ ಮೂಲಕ ಕನ್ನಡವನ್ನು ಜನಸಾಮಾನ್ಯರ ಬಳಿಗೆ ಕೊಂಡೊಯ್ಯಲಾಗುವುದು ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ತಿಳಿಸಿದರು. ಮತ್ತು ನ್ಯಾಯಾಲಯದ ಆದೇಶದ ಪ್ರಕಾರ ಸಾಮಾನ್ಯ ಸಭೆಯನ್ನು ಎಲ್ಲಿ ಬೇಕಾದರೂ ನಡೆಸಬಹುದು. ಆದ್ದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಸಭೆಗಳನ್ನು ನಡೆಸುವ ಮೂಲಕ ಜನರಲ್ಲಿ ಕನ್ನಡದ ಆಸಕ್ತಿಯನ್ನು ಹೆಚ್ಚಿಸಬಹುದು ಎಂದು ಹೇಳಿದರು. ನಗರದ ರಮಾ ನಿವಾಸದಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ವರ್ಷದ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಜಮಖಂಡಿ ತಾಲೂಕಿನ ಕಲಹಳ್ಳಿ ಗ್ರಾಮದಲ್ಲಿ ನಡೆಸಲು ನಿರ್ಧಾರ ಮಾಡಲಾಗಿದೆ. ಈ ಬಗ್ಗೆ ಕಾರ್ಯಕಾರಿಣಿ ಸಮಿತಿಯ ಅನುಮೋದನೆಯನ್ನು ಪಡೆದ ನಂತರ ಅಂತಿಮ ನಿರ್ಧಾರವನ್ನು ಪ್ರಕಟಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು, ಬಾಗಲಕೋಟೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರು ಹಾಗೂ ವಿಜಯಪುರ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಮಖಂಡಿಯ ತಾಲೂಕು ಅಧ್ಯಕ್ಷರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾನಕ್ನವರ್, ಜಮಖಂಡಿ. ದಿನಪತ್ರಿಕೆಗಳನ್ನು ನೋಡಿದರೆ ನನಗೆ ಕನ್ನಡ ಶಾಲೆಗಳಲ್ಲಿ ಹೇಗೆ ಸ್ಥಿತಿ ಇದೆ, ಎಂಥ ದುಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನು ಇವತ್ತಿನ ಪೇಪರ್ ನೋಡಿದಾಗ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಯಾವ ರೀತಿಯಲ್ಲಿ ನಾನು ಕನ್ನಡವನ್ನು ಬೆಳೆಸ್ಬೋದು, ಯಾವ ರೀತಿಯಲ್ಲಿ ಮುಂಚೆ ಕನ್ನಡವನ್ನು ಬೆಳೆಸಬೇಕು ಅಂತ ಇತ್ತು. ಈಗ ಕನ್ನಡವನ್ನು ಬೆಳೆಸೋದಲ್ಲ, ಕನ್ನಡವನ್ನು ಉಳಿಸ್ತಕ್ಕಂಥ ಸ್ಥಿತಿಗೆ ನಾವು ಬಂದಿದ್ದೀವಿ. ಮೊದಲು ಕನ್ನಡ ಉಳಿಬೇಕು ಅನ್ನುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕನ್ನಡದ ಶಾಲೆಗಳು ಮುಚ್ಚಬಾರದು. ಮುಚ್ಚಿರ್ತಕ್ಕಂಥ ಶಾಲೆಗಳು ಮತ್ತೆ ಪ್ರಾರಂಭ ಆಗಬೇಕು. ಇದು ಸಾಹಿತ್ಯ ಪರಿಷತ್ತಿನ ಸ್ಪಷ್ಟವಾಗಿರ್ತಕ್ಕಂಥ ನಿಲುವಿದ್ರೂ ಸಹಿತ ಆಡಳಿತಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಅನೇಕ ತೊಡಕುಗಳು ಇವೆ. ನಮಗೆ ಅದರ ಅರಿವು ಇದೆ. ಆದರೆ ಇತ್ತೀಚೆಗೆ ಸರ್ಕಾರ ಸಹಿತ ದ್ವಿಭಾಷಾ ಸೂತ್ರವನ್ನು ಒಪ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಸಿಗತ್ತೆ ಅನ್ನುವಂಥ ಆ ಮಟ್ಟಕ್ಕೆ ಮಾತ್ರ ನಾನು ಹೋಗ್ತೇನೆ. ಅದರ ಗಡಿಯನ್ನು ನಾನು ದಾಟೋದಿಲ್ಲ. ಹಾಗಾಗಿ ದ್ವಿಭಾಷಾ ಸೂತ್ರ, ಅದರಲ್ಲೂ ಸಹಿತ ಕನ್ನಡಕ್ಕೆ ಆದ್ಯತೆ ಬರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮಾತ್ರ ಕನ್ನಡ ಉಳಿಬೇಕಾದ್ರೆ ನಾವು ಏನೇ ಕೆಲಸವನ್ನು ಮಾಡಬೇಕಾದ್ರೂ ಸಹಿತ ಸಾಹಿತ್ಯ ಪರಿಷತ್ತು ಶತಸಿದ್ಧವಾಗಿರುತ್ತೆ ಅನ್ನುವಂಥ ಮಾತಿನೊಂದಿಗೆ ಇಲ್ಲಿ ನಾವು ಬಂದಿರತಕ್ಕಂಥದ್ದು ಅಂದರೆ ನಾವು ತಮಗೆ ಗೊತ್ತಿದೆ, ವರ್ಷಕ್ಕೆ ಒಂದು ಸರ್ತಿ ನಾವು ವಾರ್ಷಿಕ ಸಾಮಾನ್ಯ ಸಭೆಯನ್ನು ಮಾಡಬೇಕಾಗುತ್ತೆ, ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್. ನಾನು ಬಂದಾದ ಮೇಲೆ ಹಳ್ಳಿಗಳಲ್ಲಿ ವಾರ್ಷಿಕ ಸಭೆಯನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಮುಂಚೆ ಬೆಂಗಳೂರಿನಲ್ಲಿ ಆಗ್ತಾ ಇತ್ತು. ಬೆಂಗಳೂರನ್ನು ಬಿಟ್ಟು ನನ್ನ ಅವಧಿಯಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ನಾನು ಬೆಂಗಳೂರಿನಲ್ಲಿ ಮಾಡೋದಿಲ್ಲ. ಕನ್ನಡ ಉಳಿಸ್ಬೇಕಾಗಿರ್ತಕ್ಕಂಥದ್ದು ಮತ್ತೆ ಗಡಿ ಭಾಗಗಳಲ್ಲಿ ಮಾಡಬೇಕು. ನಾವು ಹಳ್ಳಿಯಲ್ಲಿ ಹೋಗಬೇಕು. ಜೊತೆಗೆ ದೂರದ ಪ್ರದೇಶಕ್ಕೆ ಹೋದಾಗ ಅಲ್ಲಿಯ ಜನ ಪರಿಷತ್ತಿನ ವಾರ್ಷಿಕ ಸಭೆ ನಮ್ಮೂರಲ್ಲಿ ನಡೀತಾ ಇದೆಯಲ್ಲ, ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆಯಲ್ಲ ಅಂತ ಹೆಮ್ಮೆ ಪಡಬೇಕು. ಅದಕ್ಕೆ ಸಕಾರಣಗಳು ಏನು ಅನ್ನುವಂಥದ್ದನ್ನು ನಾನು ಹೇಳಬೇಕು. ಹಾಗಾಗಿ ಈ ಸರ್ತಿದ ನಾವು ವಾರ್ಷಿಕ ಸಭೆಯನ್ನು ಬಳ್ಳಾರಿಯಲ್ಲಿ ತಮಗೆ ಗೊತ್ತಿದೆ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಈ ಸರ್ತಿ ಬಳ್ಳಾರಿಯಲ್ಲಿ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಬಳ್ಳಾರಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ಮಾಡಿದಾಗಲೂ ಸಹಿತ ಅಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು, ಒಂದು ಸಂಸ್ಥೆಯಲ್ಲಿ ಭಿನ್ನಾಭಿಪ್ರಾಯ ಇರೋದು ಸಹಜ ಆಯಿತು. ಯಾವುದ್ರ ಬಗ್ಗೆನೂ ನಾವು ತಲೆ ಕೆಡಿಸ್ಕೋಬೋದು. ನಮಸ್ತೆ. ಒಂದು ಸಂಸ್ಥೆ ಬೆಳೀತಾ ಹೋದಾಗ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಇವತ್ತು ನಮ್ಮಲ್ಲಿ 4 ಲಕ್ಷ ಜನ ಆಜೀವ ಸದಸ್ಯರಿದ್ದಾರೆ. ನಾನು ಬಂದಾಗ 2,30,000 ಜನ ಇದ್ದರು. ನಾವು ಯಾವುದೇ ಅಭಿಯಾನವನ್ನು ಮಾಡಿಲ್ಲ. ಇನ್ಮೇಲೆ ಅಭಿಯಾನವನ್ನು ಪ್ರಾರಂಭ ಮಾಡ್ತೀವಿ ನಾವು. ಅವಾಗ ಎಷ್ಟು ಸಂಖ್ಯೆ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಸಂಖ್ಯೆಯಲ್ಲಿ ಬೆಳೆದಾಗ, ಜೊತೆಗೆ ಗಟ್ಟಿಯಾದಾಗ, ವಿಸ್ತಾರ ಆದಾಗ, ವಿಸ್ತೀರ್ಣವಾದಾಗ ಸಹಜವಾಗಿಯೇ ಕೆಲವು ಭಿನ್ನಾಭಿಪ್ರಾಯಗಳು ಬರುತ್ತೆ. ಇದು ಒಂದು ಸಂಸ್ಥೆಯಲ್ಲಿ ಬಹಳ ಸಹಜ. ಹಾಗಾಗಿ ಸತ್ಯಕಾಮರ ಊರಿನಲ್ಲಿ, ಜೊತೆಗೆ ನಮಗೆ ಇಲ್ಲಿ ಹೇಳಿದಾಗೆ ಕಲಹಳ್ಳಿಗೆ ನಾವು ಹೋಗಿ ಆ ಕಲಹಳ್ಳಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಒಂದು ಯೋಚನೆ ಬಂದಿದೆ. ನಮ್ಮ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಮತ್ತು ಆಡಳಿತಾತ್ಮಕವಾಗಿ ತಮಗೆ ಗೊತ್ತಿದೆ, ವಿಜಯಪುರ, ಬಾಗಲಕೋಟೆ ಮತ್ತು ವಿಜಯಪುರ ಅಂತ ಇದು ಆಡಳಿತಾತ್ಮಕವಾಗಿರ್ತಕ್ಕಂಥ ಅನುಕೂಲತೆ ಆದರೂ ಸಹಿತ ಭಾವನಾತ್ಮಕವಾಗಿ ಒಂದೇ ಇದೆ, ಸಾಂಸ್ಕೃತಿಕವಾಗಿ ಒಂದೇ ಇದೆ. ಭಾವನಾತ್ಮಕವಾಗಿ ಇಬ್ಬರು ಸಹಿತ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಸಹಿತ ಒಂದೇನಾದರೂ ನಮಗೆ ಅವಕಾಶ ಕೊಟ್ಟರೆ ನಾವು ಇದನ್ನು ಭಾಳ
ಈ ಅವಕಾಶ ನಮ್ಮ ಜಿಲ್ಲೆ, ಎರಡೂ ಜಿಲ್ಲೆಗೆ, ಒಂದು ಜಿಲ್ಲೆ ಭೌಗೋಳಿಕವಾಗಿ ನಾವು ಒಂದೇ ಜಿಲ್ಲೆಯಲ್ಲಿ ಮಾಡಿದ್ರು ಸಹಿತ ಎರಡೂ ಜಿಲ್ಲೆಗಳು ಸೇರಿ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದಾಗ ಮೊದಲು ನಾನು ಇಲ್ಲಿ ಸ್ಥಳವನ್ನು ನೋಡಿ ಹೇಗಿರುತ್ತೆ, ಅನುಕೂಲತೆಗಳು ಹೇಗಿರುತ್ತೆ ಅನ್ನುವಂಥದ್ದು ನೋಡೋದಕ್ಕೋಸ್ಕರವಾಗಿ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ನನಗನ್ಸೋ ಮಟ್ಟಿಗೆ ಈಗಾಗಲೇ ವೀಣಾ ಬನ್ನಂಜಿ ಅವ್ರ ಜೊತೆನೂ ನಾನು ಮಾತನಾಡಿದ್ದೀನಿ. ಆಮೇಲೆ ನಮ್ಮ ಇಬ್ಬರು ಅಧ್ಯಕ್ಷರು ಹೋಗಿ, ಆಮೇಲೆ ನಮ್ಮ ತಾಲೂಕು ಅಧ್ಯಕ್ಷರು ಸಹಿತ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ಎಲ್ಲ ಅನುಕೂಲತೆಗಳು ಇರೋದ್ರಿಂದ ತಾವು ಇಲ್ಲಿ ಮಾಡಿ ಅನ್ನುವಂಥದ್ದು ಒಂದು ಒಮ್ಮತದ ಸಲಹೆಯನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಇಟ್ಟು ಕಾರ್ಯಕಾರಿ ಸಮಿತಿಯ ಒಪ್ಪಿಗೆಯನ್ನು ಪಡೆದು, ಯಾಕಂದರೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಇತ್ತೀಚೆಗೆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಸಹಿತ ಎತ್ತಿ ಹಿಡಿದಿರ್ತಕ್ಕಂಥದ್ದು ಅಂದರೆ, ನಾವು ವಾರ್ಷಿಕ ಸಾಮಾನ್ಯ ಸಭೆಯನ್ನು ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಪರಮಾಧಿಕಾರ ಇರ್ತಕ್ಕಂಥದ್ದು ಕಾರ್ಯಕಾರಿ ಸಮಿತಿಗೆ ಅನ್ನುವಂಥದ್ದು ನಮ್ಮ ನಿಬಂಧನೆಯಲ್ಲೂ ಇದೆ. ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯವು ಸಹಿತ ಎತ್ತಿ ಹಿಡಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈ ಪ್ರದೇಶಕ್ಕೆ ಬಂದು ಇಲ್ಲಿ ನೋಡಿ, ಜೊತೆಗೆ ದೂರ ಇರ್ತಕ್ಕಂಥದ್ದು ಸಮೀಪ ಆಗಬೇಕು ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಯಾರೂ ಬರೋದಿಲ್ಲ, ನಮ್ಮಲ್ಲಿ ಯಾವುದೂ ಚಟುವಟಿಕೆಗಳು ನಡೆಯೋದಿಲ್ಲ ಅನ್ನುವಂಥದ್ದು. ನಮ್ಮ ಅವಧಿಯಲ್ಲಿ ಎಷ್ಟು ಪ್ರಯತ್ನವನ್ನು ಮಾಡ್ತೇವೆ, ಎಷ್ಟು ಸಾಧ್ಯ ಆಗತ್ತೆ ಅಷ್ಟನ್ನು ಮಾಡ್ತೇವೆ. ನಾನು ಬಂದ ಮೇಲೆ ಮೊದಲನೆಯ ವಾರ್ಷಿಕ ಸಮ್ಮೇಳನ ಮಾಡಿದ್ದು ಈಗಾಗಲೇ ನೋಡಿ, ಮೊನ್ನೆ ಚುನಾವಣೆಗೆ ನಾನು ಇಲ್ಲಿ ಪ್ರಚಾರಕ್ಕೆ ಬಂದಾಗ ಅನಿಸ್ತಾ ಇದೆ, ಕಾಲಾಯ ತಸ್ಮೈ ನಮ್ಮ ಕಾಲ ಹೇಗೆ ಹೋಗುತ್ತೆ ಅಂತಕ್ಕಂಥ, ಕಾಲ ನಡೆಯೋದಿಲ್ಲ, ಹಾರತ್ತೆ ಅನ್ನುವಂಥದ್ದು. ಹಾಗಾಗಿ 3.5 ವರ್ಷಗಳಾಯಿತು. ಇನ್ನು 1.5 ವರ್ಷದಲ್ಲಿ ನಾವು ಎಲ್ಲೆಲ್ಲಿ ಯಾವ್ಯಾವ ಭಾಗಗಳಲ್ಲಿ ಹೋಗಿಲ್ಲ ಅಲ್ಲೆಲ್ಲ ಹೋಗಿ ಯಾವ್ಯಾವ ಚಟುವಟಿಕೆಗಳಾಗಿಲ್ಲ ಅಂತ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ನಾವು ಅಭಿಲಾಷೆಯನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಕೆಲಸವನ್ನು ಸಹಿತ ಮಾಡೋದಕ್ಕೆ, ಹಾಗಾಗಿ ತಾವು ಸಹಿತ ನನ್ನ ಮಾಧ್ಯಮದ ಸ್ನೇಹಿತರು, ನಾನು ದೂರದರ್ಶನದಲ್ಲಿ ಅತಿ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಮೊದಲನೇ ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಹೊರತು ಹೊಗಳಿಕೆಗೆ ಹೇಳ್ತಾ ಇಲ್ಲ, ಅಥವಾ ಯಾವುದೇ ಅಹಂಕಾರದಿಂದ ಹೇಳ್ತಾ ಇಲ್ಲ. 2014ರಿಂದ 2017ರವರೆಗೆ ಡೆಲ್ಲಿಯಲ್ಲಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ಮಾಡಿರ್ತಕ್ಕಂಥ ಮೊದಲನೇ ಕನ್ನಡಿಗ ಅನ್ನುವಂತಹ ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ. ಹಾಗಾಗಿ ಮಾಧ್ಯಮದವರ ಜೊತೆಗೆ ನಾನು ಭೇಟಿ ಆಗಬೇಕಾದ್ರೆ ಸಹಜವಾಗಿ ನಾವು ಅನೇಕ ಸಂದರ್ಭದಲ್ಲಿ ನಾನು ಮಾಧ್ಯಮದವ್ರಿಗೆ ಇವತ್ತೂ ಸಹಿತ ನಾನು ಪಾಠಗಳನ್ನು ಮಾಡ್ತಾ ಇರ್ತೀನಿ, ಆಮೇಲೆ ಟ್ರೈನಿಂಗ್ನಲ್ಲಿ ಕ್ಲಾಸ್ಗಳನ್ನು ತಗೊಳ್ತಾ ಇರ್ತೀನಿ. ಹಾಗಾಗಿ ಮಾಧ್ಯಮದವ್ರ ಜೊತೆಗೆ ಮಾತನಾಡಬೇಕಂದಾಗ ನಮ್ಮವ್ರ ಜೊತೆ ಮಾತನಾಡುವುದು ಅನ್ನುವಂಥ ಒಂದು ಸಂತೋಷನೂ ಇರುತ್ತೆ. ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ತಾವು ಕೇಳ್ಬೋದು. ಉದ್ಯೋಗಿಗಳಲ್ಲ, ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸರ್ ಇದನ್ನ ಸರ್ ಇದನ್ನು ನೋಡಿ, ಇದನ್ನು ನೀವು ಹೇಳಿದ್ರಲ್ಲ, ತಮ್ಮ ಹೆಸರೇನು ಇವ್ರ? ಲಕ್ಷ್ಮೀಕಾಂತ್. ಮೊದಲನೇ ನಂದು ಕೆಲಸವನ್ನ ನಾನು ಮಾಡಿದ್ದೇ ಇದೆ. ಮುಖ್ಯಮಂತ್ರಿಗಳಿಗೆ, ಬೊಮ್ಮಾಯಿ ಅವರಿಗೆ ನಾನು ವೈಯಕ್ತಿಕವಾಗಿ ಹೇಳಿದೆ, ಮತ್ತೆ ಕಾಗದವನ್ನು ಬರೆದೆ, ಸರ್ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಫಸ್ಟ್ ಮೇಷ್ಟ್ರುಗಳಿಂದ ಪ್ರಾರಂಭ ಮಾಡಿ ಅಂತ ಹೇಳ. ಯಾಕಂದ್ರೆ ಕನ್ನಡ ಕಲಿಸ್ತಕ್ಕಂಥ ಸರ್, ಕನ್ನಡ ಕಲಿಸ್ತಾ ಇರ್ತಕ್ಕಂಥ ಮೇಷ್ಟ್ರುಗಳು ತಮ್ಮ ಜೀವನವನ್ನು ಮಾಡ್ತಾ ಇರ್ತಕ್ಕಂಥದ್ದೇ ಸರ್ಕಾರದ ನಮ್ಮ ಸಾಮಾನ್ಯ ಜನರ ತೆರಿಗೆಯಿಂದ ಬಂದಿರತಕ್ಕಂಥದ್ದು ಒಂದು ನೈತಿಕವಾಗಿರ್ತಕ್ಕಂಥ ಹೊಣೆಗಾರಿಕೆಯನ್ನು ಮಾಡಿ ಅಂತಂದಾಗ, ಸರ್ ಅವ್ರೇನಾದ್ರು ಕೋರ್ಟ್ಗೆ ಹೋದ್ರೆ ನಾವು ನಿಲ್ಲಕ್ಕಾಗಲ್ಲ ಅಂತ ಹೇಳಿ ಆರ್ಟಿಕಲ್ 14, 16, 21 ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಕಾನೂನಾತ್ಮಕವಾಗಿರ್ತಕ್ಕಂಥ ನೀವು ಇಲ್ಲಿಗೆ ಹೋಗಿ ಅಂತೇಳಿ ಒತ್ತಾಯ ಹಾಕಕ್ಕಾಗಲ್ಲ ಅಂತ. ಇದೊಂದು ಸರ್, ಇದು ನಮ್ಗೆ ನಿಜವಾಗ್ಲೂ ಸಹಿತ ಇದಕ್ಕೆ ಪರಿಹಾರ ಏನು ಅನ್ನೋಂಥದ್ದು ಬಹಳ ದೊಡ್ಡ ಇದಾಗಿದೆ. ನೀವು ಏನೇ ಮಾಡಕ್ಕೆ ಹೋದ್ರೂ ಸಹಿತ ಇವತ್ತು ಬಹಳ ತೊಂದರೆ ಆಗ್ತದೆ ಸರ್. ಅಡಚಣೆ ಅನ್ನೋಲ್ಲ, ಇದು ಏನಾಗಿದೆ ಅಂದರೆ ವಾಸ್ತವಿಕವಾಗಿ ಅದು ಕಾನೂನಾತ್ಮಕವಾಗಿ ಇದು ಇದೆ. ಈಗ ನಾನು ಆಯ್ತಪ್ಪ, ನೀವು ಇವತ್ತು ನೀವು ಎಲ್ಲಿ ಕೆಲಸ ಮಾಡಿ, ನೀವು ಯಾವ ಪೇಪರ್ ಮಾಡ್ತಾ ಇದ್ದೀರಿ? ಉದಯಕಾಲ, ಒಳ್ಳೆಯ ಪೇಪರ್ ಅದು. ನಾನು ಆರ್ಟಿಕಲ್ಸ್ ಚೆನ್ನಾಗಿ ಬರ್ತಾರೆ. ಉದಯಕಾಲ ಅನ್ನೋದ್ರಲ್ಲಿ ಓದ್ತಾ ಇರೋರು ನೀವೆಲ್ಲರೂ ಸಹಿತ ಉದಯಕಾಲ ತಗೋಬೇಕು ಅಂತ ನೀವು ಕಡ್ಡಾಯ ಮಾಡೋಕ್ಕಾಗತ್ತಾ? ನಿಮ್ಮವರು ಕಡ್ಡಾಯ ಮಾಡೋಕ್ಕಾಗತ್ತಾ ನಿಮಗೆ? ಸರ್, ನಮ್ಮಲ್ಲಿ ಒಂದೇನಾಯ್ತು ಅಂದರೆ ದೂರದರ್ಶನದಲ್ಲಿ ಇದೇ ಥರ, ದೂರದರ್ಶನದಲ್ಲಿ ಕಡ್ಡಾಯವಾಗಿ ದೂರದರ್ಶನದವರು ನೋಡಬೇಕು ಅನ್ನುವಂಥದ್ದು ನಾನು ಮಾಡಿದೆ. ಯಾಕಂದರೆ ಅಲ್ಲಿ ಏನಾಯಿತು ಅಂದರೆ ಎಂಪ್ಲಾಯೀಸ್ ಇದ್ರು, ಯಾಕಂದರೆ ನಮ್ಮ ಕಾರ್ಯಕ್ರಮಗಳು ಏನಿದೆ ಅಂತ. ಸರ್, ನಮ್ಮಲ್ಲಿ ನಮ್ಮ ಜನನೇ ನೋಡ್ತಾ ಇರಲಿಲ್ಲ. ದೂರದರ್ಶನ ಎಲ್ಲರಿಗೂ ಸರ್ಕಾರದ ಪರ ಅನ್ನೋದೊಂದಿದೆ.